ಇದು ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಬಿಗ್ ಇಂಪ್ಯಾಕ್ಟ್. ಗೊಂಡೇನಹಳ್ಳಿ ಪಂಚಾಯಿತಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ದಾಖಲೆ ಸಮೇತ ಸಾರ್ವಜನಿಕವಾಗಿ ಬೆತ್ತಲೆ ಮಾಡಿದ್ದು ಈ ನಿಮ್ಮ ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ. ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗಳಿಂದ ತನಿಖಾ ತಂಡಗಳ ನೇಮಕ. ಪಂಚಾಯಿತಿಯಲ್ಲಿ 15 ಹಣಕಾಸು ಯೋಜನೆಗೆ ದುರುಪಯೋಗ ಆಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ಬಗ್ಗೆ ನಾವು ಈಗಾಗಲೇ ಪಂಚಾಯಿತಿಯಿಂದ ಒಂದು ದಾಖಲಾತಿಗಳನ್ನು ವೆರಿಫೈ ಮಾಡಲಿಕ್ಕೆ ನಮ್ಮ ತಾಲೂಕು ಮಟ್ಟದಿಂದ ಒಂದು ತಂಡವನ್ನು ನಿಯೋಜನೆ ಮಾಡಿ ಅಲ್ಲಿಂದ ವರದಿ ತಗೊಂಡು ಅವ್ರ ಮೇಲೆ ನಿಯಮಾನುಸಾರ ಶಿಸ್ತುಕ್ರಮ ಏನು ಜರುಗಿಸಲಿಕ್ಕೆ ಅವಕಾಶ ಇದೆ ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ಳುತ್ತಾರೆ. ತನಿಖಾ ತಂಡಗಳ ವರದಿಯ ಮೇರೆಗೆ ಡಾಟಾ ಆಪರೇಟರ್ ಅನ್ನ ವಜಾಗೊಳಿಸಿ ಪಿಡಿಒಗೆ ಅಮಾನತಿನ ಶಿಕ್ಷೆ ಪ್ರಕಟಿಸಿರುವ ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಸಿಇಒ ಡಾಕ್ಟರ್ ಕೆ ನಂದಿನಿ. ದೂರಿನ ಆಧಾರದಲ್ಲಿ ಭ್ರಷ್ಟಾಚಾರದ ಸಮಗ್ರ ಸುದ್ದಿ ಬಿತ್ತರಿಸಿದ ವಿ ನ್ಯೂಸ್ನ ಕರ್ತವ್ಯ ನಿಖರತೆಗೆ ವ್ಯಕ್ತವಾದ ಮೆಚ್ಚುಗೆ. ವಿ ನ್ಯೂಸ್ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದನ ಹೇಳ್ತೀನಿ. ಯಾಕೆಂದರೆ ಅವರು ಮಾಡಿದಂಥ ವಿಡಿಯೋ 25,000ದಿಂದ 30,000 ಜನ ನೋಡಿ ಇವತ್ತು ಜನ ಈ ಹೋರಾಟನ ಯಶಸ್ವಿಗೊಳಿಸೋಕ್ಕೆ ಕಾರಣಕರ್ತರಾದವು. ಪ್ರಕರಣದ ಬೆನ್ನತ್ತಿದ ವಿ ನ್ಯೂಸ್ಗೆ ಗೊಂಡೇನಹಳ್ಳಿ ಪಂಚಾಯಿತಿಯ ಮತ್ತಷ್ಟು ಭ್ರಷ್ಟಾಚಾರದ ಮಾಹಿತಿ ಲಭ್ಯ. ಇವರ ಹಣದ ಲಾಲಾಸೆಗೆ ಸರ್ಕಾರಗಳ ಹಣ ಸಾಲದೆ ಸದಸ್ಯರಿಂದಲೂ ವಸೂಲಿಗಿಳಿದಿದ್ದ ಅಧ್ಯಕ್ಷ ಮತ್ತು ಪಿಡಿಒ. ಮನೆಗಳ ಮಂಜೂರಾತಿಗಾಗಿ ಮೇಲ್ಮಟ್ಟದಲ್ಲಿ ಹಣ ಕೊಡಬೇಕು ಎಂದು ಸದಸ್ಯರಿಂದ ಹಣ ಪಡೆದಿರುವ ಆರೋಪ. ಮನೆಗಳ ಮಂಜೂರಾತಿಯ ಮಾಹಿತಿ ದೊರಕದ ಸಿಟ್ಟಿಗೆ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲೇ ಆಕ್ರೋಶ ವ್ಯಕ್ತಪಡಿಸಿರುವ ಸದಸ್ಯರು. ಪಿಡಿಒ ಮತ್ತು ಅಧ್ಯಕ್ಷರಿಬ್ಬರನ್ನ ವಜಾಗೊಳಿಸುವಂತೆ ಒತ್ತಾಯಿಸುತ್ತಿರುವ ಸದಸ್ಯರು. ಭ್ರಷ್ಟ ಅಧಿಕಾರಿಗೆ ಭ್ರಷ್ಟ ಅಧ್ಯಕ್ಷ ವಜಾ ಆಗಲೇಬೇಕು, ಭ್ರಷ್ಟ ಅಧ್ಯಕ್ಷ ವಜಾ ಆಗಲೇಬೇಕು, ವಜಾ ಆಗಲೇಬೇಕು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಅನುದಾನಗಳಲ್ಲಿ ಸಾರ್ವಜನಿಕ ಉಪಯೋಗಕ್ಕಾಗಿ ಬಳಕೆಯಾಗಬೇಕಿರುವ ಹಣ ವೈಯಕ್ತಿಕ ಬಳಕೆಗಾಗಿ ಮಾಡುವ ದುರುಪಯೋಗ ಅಕ್ಷಮ್ಯ ಅಪರಾಧ. ಇಂತಹ ಅಪರಾಧದ ಆರೋಪ ಸಾಬೀತಾದಾಗ ವಿಧಿಸುವ ಶಿಕ್ಷೆಯಲ್ಲಿ ತಾರತಮ್ಯವಾದ್ರೆ ಹೇಗೆ? ಹೌದು, ಇದು ಕೇವಲ ಸರ್ಕಾರದ ಅನುದಾನದ ದುರ್ಬಳಕೆ ಮಾತ್ರವಲ್ಲದೆ ಸದಸ್ಯರಿಂದಲೂ ಹಣ ವಸೂಲಿ ಮಾಡಿರುವ ಗಂಭೀರ ಆರೋಪ. ಅದ್ಯಾವ ಸದಸ್ಯರು, ಅದ್ಯಾವ ಹಣ ಅಥವಾ ಅದ್ಯಾವ ಇಲಾಖೆ ಅಂದ್ಕೊಂಡ್ರ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹದಿನೈದನೇ ಹಣಕಾಸು ಯೋಜನೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ದೃಢಪಟ್ಟಿರುವ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಗೊಂಡೇನಹಳ್ಳಿ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರ ಹಾಗೂ ಸಾರ್ವಜನಿಕ ಸೇವೆಯ ಸಂಕಲ್ಪದೊಂದಿಗೆ ಕೆಲಸ ಮಾಡುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೇರಿದಂತೆ ಮಾಡಿರುವ ಮತ್ತೊಂದು ಜಂಟಿ ಭ್ರಷ್ಟಾಚಾರದ ಆರೋಪದ ಸುದ್ದಿ ಇದಾಗಿದೆ. ಹೌದು, ಆಶ್ರಯ ಮನೆ ಅಥವಾ ಬಸವ ವಸತಿ ಯೋಜನೆಗಳಡಿಯಲ್ಲಿ ನಿರಾಶ್ರಿತ ಕುಟುಂಬಗಳಿಗೆ ವಾಸದ ಮನೆ ಕಟ್ಟಿಕೊಳ್ಳಲು ಗ್ರಾಮ ಸಭೆಯಲ್ಲಿ ನಿರ್ಣಯಿಸಿರುವ ಅರ್ಹ ಫಲಾನುಭವಿಗಳಿಗೆ ಒಂದಷ್ಟು ಮನೆಗಳಿಗೆ ನಿಯಮಾನುಸಾರ ಮಂಜೂರಾತಿ ನೀಡುವುದು, ಮೇಲಧಿಕಾರಿಗಳ ಮೂಲಕ ತರಲಾಗುವ ಅಂತಹ ಫಲಾನುಭವಿಗಳ ಮಾಹಿತಿಯನ್ನ ಪುರಸ್ಕರಿಸುವ ಅಥವಾ ತಿರಸ್ಕರಿಸುವ ಅಧಿಕಾರ ಆಯಾ ಕ್ಷೇತ್ರದ ಶಾಸಕರ ಹೊಣೆಗಾರಿಕೆಯಾಗಿದೆ. ಇಂತಹ ಅತ್ಯಗತ್ಯ ಯೋಜನೆಯೂ ಕೂಡ ಬಹಳ ವರ್ಷಗಳಿಂದ ಕಾರ್ಯಗತವಾಗದೆ ನೆನೆಗುದಿಗೆ ಬಿದ್ದಿರುವುದು
ಸರ್ಕಾರಗಳ ಕಾರ್ಯಕ್ಷಮತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಆದರೆ ಮನೆಗಳನ್ನ ಮಂಜೂರು ಮಾಡಿಸಲು ಮೇಲಧಿಕಾರಿಗಳಿಗೆ ಹಫ್ತ ನೀಡಬೇಕೆಂದು ವಸೂಲು ಮಾಡಿರುವ ಹಣವನ್ನ ಹಿಂದಿರುಗಿಸುವಂತೆ ಸಾಮಾನ್ಯ ಸಭೆಯಲ್ಲಿ ಒತ್ತಾಯಿಸುವ ಸದಸ್ಯರ ಆಕ್ರೋಶ ನಿಜಕ್ಕೂ ನಡೆದಿರುವ ಭ್ರಷ್ಟಾಚಾರಕ್ಕೆ ನೈಜ ಸಾಕ್ಷಿ ಎಂಬುದನ್ನ ಸಾರ್ವಜನಿಕರು ಮಾತ್ರವಲ್ಲದೆ ಸಂಬಂಧಿಸಿದ ಮೇಲಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಜರುಗಿಸುವ ಮೂಲಕ ಸಾಬೀತುಪಡಿಸಬೇಕಿದೆ. ಈಗ ನಮ್ಮ ಮನೆಗೆ ಪ್ರಸನ್ನ ಕೇಳಿ 10,000 ರೂಪಾಯಿ ದುಡ್ಡು ಕೊಟ್ಟಿದ್ದು, ಅವ್ರು 40,000 ರೂಪಾಯಿ ದುಡ್ಡ ಭರತನ ಅಕೌಂಟ್ಗೆ ಹಾಕೋರಂತೆ. ಆ ದುಡ್ಡಿನ ಬಗ್ಗೆ ರಿಪ್ಲೈ ಬರ್ತಾ ಇಲ್ಲ. ದುಡ್ಡೇ ನಾವು ಜನಗಳ ಇಸ್ಕೊಂಬಂದು ಕೊಟ್ಟಿರೋದು, ನಮಗೂ ಮರ್ಯಾದೆ ಏನದೈತೆ, ದುಡ್ಡು ವಾಪಸ್ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಿ ಹೇಳಿ? ಅಲ್ಲ, ನೀವು ಮನೆ ದುಡ್ಡು ಈಸ್ಕೊಂಡಿರೋದು ಕಮಿಷನ್ನೇ ವಾಪಸ್ ಕೊಡ್ತಾ ಇಲ್ಲ, ನೀವು ಯಾವ ಮಟ್ಟಕ್ಕೆ ದೌರ್ಜನ್ಯ ಮಾಡ್ತಾ ಇದ್ದೀರಿ ಅಂತ. ಅಲ್ಲ, ಮನೆ ಕೊಟ್ಟಿರೋ ದುಡ್ಡೇ ನೀವು ವಾಪಸ್ ಕೊಡೋದ ಅಂದ್ರೆ ಯಾವ ಮಟ್ಟಕ್ಕೆ ದೌರ್ಜನ್ಯ ಮಾಡ್ತಾ ಇದೀರಿ ಏನೋ ಲೆಕ್ಕ ಹಾಕೋಲ್ವಾ? ಇಲ್ಲೇ ಸಾವಿರಾರು ರೂಪಾಯಿ ಕೊಟ್ಟು ತರಬೇಕು ಅಂತ ನಮ್ಮನ್ನ ಕೇಳಿದಾಗ ನಮ್ಮಿಂದ ಬಡವರಿಗೆ ಈಗಲಾದರೂ ಒಳ್ಳೆಯದಾಗಲಿ ಅಂತ ಕೊಟ್ಟಿದ್ದೇವೆ. ಈ ಬಗ್ಗೆ ವಸೂಲು ಮಾಡದಂತೆ ಸಚಿವರು ಖಡಕ್ ಸೂಚನೆ ಕೊಟ್ಟವ್ರೆ ಎಂಬ ಮಾತು ಕೇಳಿ ಬಂದರೂ ನಮಗಿನ್ನು ನಮ್ಮ ಹಣ ವಾಪಸ್ ಕೊಟ್ಟಿಲ್ಲ ಎಂಬ ಬಗ್ಗೆ ಗಮನ ಹರಿಸುವ ಮೂಲಕ ನಮಗೆ ನ್ಯಾಯ ಒದಗಿಸಿಕೊಡಿ ಅಂತಾರೆ ಗ್ರಾಮ ಪಂಚಾಯಿತಿ ಸದಸ್ಯ ಕಿರಣ್ ರವರು. ಸಾವಿರಾರು ರೂಪಾಯಿ ಕೊಟ್ಟು ಮನೆಗಳನ್ನ ತರಬೇಕು ಅಂತ ಹೇಳಿದಾಗ ಆಯ್ತು ತಗೊಳ್ಳಿ ಅಂತೇಳಿ PDO ಅಧ್ಯಕ್ಷರು ಇಬ್ಬರಲ್ಲಿ ಸೇರಿ ನಮ್ತ ಕಲೆಕ್ಟ್ ಮಾಡಿದ್ರು. ಯಾರ ಹತ್ರ? ಪ್ರಸನ್ನ ಅವರಾಗಿರ್ಬೋದು, ಬೊಮ್ಮೆಳ್ಳಿ ಮೆಂಬರ್ ಮಧು ಅವರಾಗಿರ್ಬೋದು, ರಂಗಣ್ಣ ಅವರಾಗಿರ್ಬೋದು. ಇವ್ರ ಸಾವಿರಾರು ರೂಪಾಯಿ ಕಲೆಕ್ಟ್ ಮಾಡಿ ನಮ್ಗೆ ಏನಾರ ಒಂದು ಬಸವತಿಸಲಿ, ಒಂದು ಬಡವರಿಗೆ ಮನೆ ಕೊಡ್ಬೋದು ಅಂತೇಳಿ ಅವ್ರ ನಾವು ಈಸ್ಕೊಟ್ಟು ಇವತ್ತಿನವರೆಗೂ ಅದು ಯಾವ ಮಟ್ಟಿಗೆ ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿದ್ರು ಕೂಡ ಇವರು ಅದು ಇಡೀ ನಮ್ಮ ರಾಜ್ಯಾದ್ಯಂತ ಮಾಡಿ ಕೂಡ ನಮ್ಮ ತಾಲೂಕಲ್ಲೂ ಕೂಡ ಆಗಿದೆ, ನಮ್ಮ ಹೋಬಳಿಲೂ ಕೂಡ ಆಗಿದೆ ಅಂತ ಹೇಳಿ ಇವರಿಗೆ ಸಚಿವರು ಗಮನಕ್ಕೆ ಹೋದಾಗ ಸಚಿವರು ತಗೊಂಡಿದ್ದಾರೆ. ಏನಂತ, ಯಾರಾದರೂ ಈ ಥರ ಇಸ್ಕೊಂಡು ದುಡ್ಡನ್ನ ಇದಾದರೆ ನೀವು ತಕ್ಷಣ ನಮ್ಗೆ ಏನಾರು ಗೊತ್ತಾದರೆ ನಾನು ಸುಮ್ಮನೆ ಬಿಡಲ್ಲ, ನಿಮ್ಮನ್ನ ಅವ್ರ ಕಾರ್ಯಕರ್ತರಿಗೆ ಹೇಳಿದ್ದಾರೆ, ತಕ್ಷಣ ನಾನು ಸುಮ್ಮನೆ ಬಿಡಲ್ಲ. ಆಗ ಎಲ್ಲರಿಗೂ ಕಾರ್ಯಕರ್ತರು ವಾಪಸ್ ದುಡ್ಡು ಕೊಟ್ಟಿದ್ದಾರೆ. ನಮ್ಮ ಅಧ್ಯಕ್ಷ PDO ಯಾಕೆ ನಮಗೆ ನಮ್ಮ ದುಡ್ಡನ್ನ ಇಸ್ಕೊಂಡು ದುಡ್ಡು ಯಾಕೆ ವಾಪಸ್ ಕೊಟ್ಟಿಲ್ಲ? ಇದ್ರ ಬಗ್ಗೆ ಸಂಬಂಧಪಟ್ಟ ಇವರು ನಮ್ಮ ಗಮನ ಹರಿಸಿ ಸರ್ಕಾರದ ಮಟ್ಟದಲ್ಲಿ ನಮಗೆ ಒಂದು ಸ್ವಲ್ಪ ನ್ಯಾಯ ಒದಗಿಸ್ಕೊಡಿ ಅಂತ ಕೇಳ್ತೀನಿ. ಎಲ್ಲರಿಗೂ ಒಂದೇ ನ್ಯಾಯ. ಒಬ್ಬ ಅಧ್ಯಕ್ಷ ಆಗಿರ್ಬೋದು, ಒಬ್ಬ PDO ಆಗಿರ್ಬೋದು, ಒಬ್ಬ ಕಂಪ್ಯೂಟರ್ ಆಪ್ರೇಟರ್ ಆಗಿರ್ಬೋದು, ಒಬ್ಬನಿಗೊಬ್ಬನಿಗೆ ನ್ಯಾಯ ಆಗಬಾರ್ದು. ಈಗ ಚುಂಚನಹಳ್ಳಿ ಪಂಚಾಯತಿಲಿ ಏನಾಗಿದೆ ಅದು ನಮ್ಮ ಪಂಚಾಯತಿಲೂ ಕೂಡ ಆಗಬೇಕು. ಇದು ಮುಂದಿನ ದಿನಗಳಲ್ಲಿ ಬಂದನು ಕೂಡ ಈ ಪಾರದರ್ಶಕವಾಗಿ ನಡ್ಕೊಂಡು ಹೋಗ್ಬೇಕು ಅಂತ ನಾನು ಮುಂದಿನ ದಿನಗಳಲ್ಲಿ ಯಾರು ಚುನಾಯಿತ ಪ್ರತಿನಿಧಿಗಳಾಗ್ತಾರೆ, ನಾನು ಆಗ್ತೀನಿ ಅಂತ ಅಲ್ಲ, ನಾವು ಚುನಾಯಿತ ಪ್ರತಿನಿಧಿ ಯಾರು ಕೂಡ ಒಂದು ಒಳ್ಳೇದು ಮಾಡಬೇಕು ಅಂತ ಬಂದಿದ್ದೋ, ನಾವು ಮುಂದಿನ ದಿನಗಳಲ್ಲಿ ಬರಬೇಕು ಅಂತ ನಾವು ಇದನ್ನು ದೊಡ್ಡ ನ್ಯೂಸ್ ಮಾಡಬೇಕು ಅಂತಲ್ಲ. ಮುಂದಿನ ದಿನಗಳದ್ದು ಜನಸಾಮಾನ್ಯರು ಕೂಡ ಅರ್ಥ ಮಾಡ್ಕೊಂಡು ನೀವು ಒಳ್ಳೆ ವ್ಯಕ್ತಿಗಳನ್ನ ಆರಿಸಿ ಈ ಪಂಚಾಯತಿಗೆ ಕಳಿಸಿ ಅಭಿವೃದ್ಧಿ ಮಾಡಲಿ. ಪಂಚಾಯತಿಗಳಲ್ಲಿ ಸಾವಿರಾರು ಲಕ್ಷಾಂತರ ರೂಪಾಯಿ ದುಡ್ಡು ಬಂದದನ್ನ ಕ್ಲೀನಾಗಿ ಜನಸಾಮಾನ್ಯರಿಗೆ ಮಾಡಲಿ ಅಂತ ಹೇಳಿ ನನ್ನ ಮಾತನ್ನ ಹೇಳ್ತೀನಿ. ಅಧ್ಯಕ್ಷರು ಮತ್ತು PDO ಡ್ಯಾಂಗಲ್ ಮೂಲಕ ಮಾತ್ರ ಹಣ ತೆಗೆಯಲು ಸಾಧ್ಯ. ಹೀಗಿರುವಾಗ ಕೇವಲ PDO ಅಮಾನತ್ತಾದ್ರೆ ಸಾಲದು, ಅಧ್ಯಕ್ಷರನ್ನು ಕೂಡ ವಜಾ ಮಾಡಿದ್ರೆ ಸಾಲದು. ಇಂಥವರು 10 ವರ್ಷಗಳ ಕಾಲ ಚುನಾವಣೆಗೆ ನಿಲ್ಲದಂತೆ ಅನರ್ಹಗೊಳಿಸಬೇಕು. ಇಂತಹ ಕಠಿಣ ಕಾನೂನು ಕ್ರಮ ಆಗುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೊಬ್ಬ ಸದಸ್ಯರಾದ ಮಧುರವರು. PDO ಇಬ್ರಾಳ್ ಡ್ಯಾಂಗಲ್ ಮಿಸ್ಯೂಸ್ ಮಾಡ್ಕೊಂಡ್ರೆ ಮಾತ್ರ ಕಂಪ್ಯೂಟರ್ ಆಪರೇಟರ್ ದುಡ್ಡು ಎತ್ತಕ್ಕಾಗೋದು. ಆದ್ರಿಂದ ನೀವು ದಯಮಾಡಿ ನಾವು ಈ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ಅಧ್ಯಕ್ಷನ ವಿರುದ್ಧ ಕಠಿಣ ಕ್ರಮ ಈಗಲೇ ಆಗಬೇಕು. ಅವನ ಆ ಸ್ಥಾನದಿಂದ, ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಿಬಿಟ್ಟು ದಯಮಾಡಿ ಅವನಿಗೆ ಕಠಿಣ ಕ್ರಮ ನೀವು ಕೈಗೊಳ್ಳಬೇಕು. ವಿ ನ್ಯೂಸ್ ತಂಡಕ್ಕೆ ನಾನು
ಹೃದಯಪೂರ್ವಕವಾಗಿ ಧನ್ಯವಾದನ ಹೇಳ್ತೀನಿ. ಯಾಕೆಂದರೆ ಅವರು ಮಾಡಿದಂಥ ವಿಡಿಯೋ 25,000ದಿಂದ 30,000 ಜನ ನೋಡಿ ಇವತ್ತು ಜನ ಈ ಹೋರಾಟನ ಯಶಸ್ವಿಗೊಳಿಸೋಕ್ಕೆ ಕಾರಣಕರ್ತರಾದರು. ಆದ್ದರಿಂದ ವೀನಿಶ್ ಅವ್ರಿಗೆ ವಿಶೇಷವಾಗಿ ನಾನು ಕೃತಜ್ಞತೆ ತಲುಪಿಸ್ತೀನಿ. ನರೇಗಾ ಯೋಜನೆಯಡಿ ನಮ್ಮ ಜಮೀನಿನಲ್ಲಿ ಮಾಡಿರೋ ಕೆಲಸದ ಹಣ ಹಾಕಿಲ್ಲ, ಕೇಳಿದ್ರೆ ಪೇಜ್ ಲಿಸ್ಟ್ ತೋರಿಸ್ತಾರೆ. ನಮ್ಮಂತಹ ಬಡವರ ದುಡ್ಡು ಬೇಕಾ ಇವರಿಗೆ ಎಂದು ನೊಂದ ವೃದ್ಧರೊಬ್ಬ ರೈತ ತನ್ನ ಅಳಲನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಬದುವು ಹಾಕ್ಸಿದ್ಕೆ ದುಡ್ಡು ಏನು ಬಂದಿಲ್ಲ, ಅದಕ್ಕೆ ನಮ್ಮ ದುಡ್ಡೇ ಇವ್ರಿಗೆ ಬೇಕಾ? ವೇಜ್ ಲಿಸ್ಟ್ ಕೊಟ್ಟವ್ರೆ, ಇಲ್ಲಿ ಅಕೌಂಟಿಗೆ ದುಡ್ಡು ಬಂದಿಲ್ಲ. ಇದಕ್ಕೆ ತನಿಖೆ ಮಾಡಿ ದುಡ್ಡು ನಮಗೆ ಕೊಡಿಸ್ಕೊಡ್ಬೇಕು. ಒಟ್ಟಾರೆ ಸಾರ್ವಜನಿಕ ಹಣ ಅಂದ್ರೆ ಬಕ ಪಕ್ಷಿಗಳಂತೆ ವಂಚು ಹಾಕುವ ಇಂತಹ ಅಕ್ಷಮ್ಯ ಅಪರಾಧದ ಆರೋಪಗಳ ಬಗ್ಗೆ ಮೇಲಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಜರುಗಿಸುವ ಮೂಲಕ ಜನಸ್ನೇಹಿ ಆಡಳಿತಕ್ಕೆ ಮುಂದಾಗಲಿ. ಅಧಿಕಾರ ವಿಕೇಂದ್ರೀಕರಣದ ನಮ್ಮ ಸಂವಿಧಾನದ ಸದುದ್ದೇಶ ಮಾರಕವಾಗದಿರಲಿ. ಪ್ರಜಾಪ್ರಭುತ್ವದ ಆಶಯ ಸಕಾರಾತ್ಮಕವಾಗಿ ಈಡೇರಲಿ ಎಂಬುದೇ ಈ ನಿಮ್ಮ ವ್ಯೂ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಆಶಯವಾಗಿದೆ.